ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಸದ್ದು ಮಾಡ್ತಾ ಇದ್ದು ಆಡಳಿತ ಪಕ್ಷದ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ದೌಡಾಯಿಸಿದ್ದಾರೆ. ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ದೆಹಲಿಗೆ ಹೋದವರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ನಾವೆಲ್ಲರೂ ಬಂದಿರೋದು ನಮ್ಮ ಹಕ್ಕುಗಳಿಗಾಗಿ. ನಾನು ವೇಣುಗೋಪಾಲ್ ಸುರ್ಜೇವಾಲ ಸಿಕ್ಕರೆ ಅವರಿಬ್ಬರು ಮೀಟ್ ಮಾಡಿ ಎಲ್ಲ ವಿವರಿಸ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಿ. ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೆಯುವಷ್ಟು ಬೆಳವಣಿಗೆಗಳು ಬಹುಶಃ ಪಕ್ಷದ ಇನ್ಯಾವುದೇ ಭಾಗದ ಘಟಕದಲ್ಲಿ ನಡೆಯಲಿಕ್ಕಿಲ್ಲ. ಏಕಕಾಲದಲ್ಲಿ ಬೇರೆ ಬೇರೆ ಸವಾಲುಗಳನ್ನು ಕರ್ನಾಟಕ ಕಾಂಗ್ರೆಸ್ ಎದುರಿಸುತ್ತದೆ. ಆದರೆ ಪ್ರತಿ ಬಾರಿಯೂ ಯಾವುದೇ ಸ್ಪಷ್ಟ ಪರಿಹಾರ ಇಲ್ಲದೆಯೇ ಸಮಸ್ಯೆಗಳಿಗೆ ಮುಖ ತಿರುಗಿಸುವುದನ್ನು ಕರ್ನಾಟಕ ಕಾಂಗ್ರೆಸ್ ರೂಢಿಸಿಕೊಂಡಿದೆ. ಇದೀಗ ಇಂತಹದ್ದೇ ವಿದ್ಯಮಾನ ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆಯುತ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಧಗಧಗಿಸುತ್ತಿದೆ ವಾರ್ನಿಂಗ್ ಕಿಚ್ಚು. ಗುರಿ ಮುಟ್ಟದೆ ವಾಪಸ್ ಬರಲ್ಲವೆಂದು ಶಾಸಕರ ರೊಚ್ಚು. ಕರ್ನಾಟಕ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಮುಸ್ಲಿಂ ನಾಯಕರ ನಡುವೆ ಮಹಾ ಸಂಘರ್ಷ ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದು ಸಂಪುಟ ಪುನರ್ರಚನೆಯ ಬೇಡಿಕೆ ಹೊತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ನಾಯಕರು ಇವತ್ತು ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ದೆಹಲಿಯಿಂದ ದೂರ ಉಳಿದಿದ್ದು ಅವರ ಭೇಟಿಯಾಗುವವರೆಗೂ ನಾವು ಕರ್ನಾಟಕ ಭವನವನ್ನ ಬಿಟ್ಟು ಬರಲ್ಲ ಅಂತ ಶಾಸಕರು ಪಟ್ಟು ಹಿಡಿದು ಕುಳಿತಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿ ಕೂಡ ಆಚರಣೆ ಮಾಡಿದ್ರು. ಇನ್ನು ನಿನ್ನೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆಶಿ ಅವರು ನೀಡಿದ್ದ ಖಡಕ್ ವಾರ್ನಿಂಗ್ ಹಿರಿಯ ಶಾಸಕರನ್ನ ಕೆರಳಿಸಿದೆ. ನಾವು ದೆಹಲಿಗೆ ಪಕ್ಷ ವಿರೋಧಿ ಕೆಲಸ ಮಾಡಲು ಬಂದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಾವು ಬಂದಿರೋದು ಯಾವುದೇ ಭಿನ್ನಮತ ಚಟುವಟಿಕೆ ಅಲ್ಲ, ಇಲ್ಲಿ ಯಾವುದೇ ವಿರೋಧ ಮಾತಾಡ್ಲಿಕ್ಕೆ ಬಂದವರಲ್ಲ. ನಾವೆಲ್ಲರೂ ಬಂದಿರೋದು ನಮ್ಮ ಹಕ್ಕುಗಳಿಗಾಗಿ. 2.5 ವರ್ಷದ ನಂತರ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಮಾತುಕತೆ ಆಗಿರೋದನ್ನ ಅದು ಮೇಲೆದು ಇರ್ಬೋದು, ಕೆಳಗೂ ಇರ್ಬೋದು, ಎರಡೂ ಸೇರಿ ಇರ್ಬೋದು, ಮೇಲ್ಗಡೆದು ಇರ್ಬೋದು, ಕೆಳಗಡೆದು ಇರ್ಬೋದು. ನಮಗೊಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ಯಾಕೆ ಅವರೇ ಸಮರ್ಥರ? 3 ವರ್ಷ ಮಾಡಿದ್ದಾರೆ, 2 ವರ್ಷ ಇತ್ತು, 6 ತಿಂಗಳು ಎಕ್ಸ್ಟ್ರಾ ಮಾಡಿದ್ದಾರೆ. ಹಾಗಾದ್ರೆ ಬಾಕಿಯರೇ ನಾವು ಸಮರ್ಥರಿಲ್ವಾ? ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಹಕ್ಕು ಮಂಡನೆ ಮಾಡ್ಲಿಕ್ಕೆ ನಮಗೇನು ಬೇಡನೇ ಇಲ್ಲ. ನಾವು ನೇರವಾಗಿ ರಾಷ್ಟ್ರ ನಾಯಕರನ್ನೇ ಭೇಟಿ ಮಾಡಕ್ಕೆ ಬಂದಿದ್ದೀವಿ, ನಮ್ಮ ಅಧ್ಯಕ್ಷರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ನಾವು ಸುರ್ಜೇವಾಲಾನ ಇಷ್ಟು ದೂರ ಬಂದಮೇಲೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ ನೋಡದೆ ಹೋಗೋದು ಚೆನ್ನಾಗಿ ಕಾಣಲ್ಲ ಅಂಥೇಳಿ ನಾವು ಇನ್ನೇ ಒಂದಿನ ಇವತ್ತಿನ ಬರ್ಬೋದು ಅಂತ ಇದು ಬರ್ತಾರೆ. ನಾಳೆನೂ ಬರ್ತಾರೋ ಗೊತ್ತಿಲ್ಲ. ಅಂತೂ 16 ಅಂತೂ ಎಲ್ಲ ಇಲ್ಲಿದ್ದೇ ಇರ್ತಾರೆ. ಅದರಿಂದ ಅವ್ರನ್ನೂ ಮೀಟ್ ಮಾಡಿಕೊಂಡು ಟೈಮ್ ಸಿಕ್ಕರೆ ನಾವು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಭೇಟಿಯಾಗೋಕ್ಕೆ ಪ್ರಯತ್ನ ನಡೆಸಿದ್ವಿ. ಆದರೆ ಅವ್ರನ್ನೂ ಮೀಟ್ ಮಾಡ್ತೀವಿ. ಇಲ್ಲಾಂದ್ರೆ ವೇಣುಗೋಪಾಲ್ ಸುರ್ಜೇವಾಲಾ ಸಿಕ್ಕರೆ ಅವರಿಬ್ಬರು ಮೀಟ್ ಮಾಡಿ ಎಲ್ಲ ವಿವರಿಸ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇಂದು ಕೂಡ ನಿನ್ನೆಯ ಮಾತುಗಳನ್ನೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದ್ದು, ನೀವು ನಿಮ್ಮ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಡಿ, ಅದರಲ್ಲಿ ತಪ್ಪಿಲ್ಲ, ಆದರೆ ಪಕ್ಷದ ಶಿಸ್ತು ಮೀರಬೇಡಿ ಅಂತ ವಾರ್ನ್ ಮಾಡಿದ್ದಾರೆ. ನೋಡಪ್ಪ, ಮೀಟಿಂಗ್ ಮಾಡೋದು ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ, ಕೇಳಲಿ. ಬೇರೆ ಪಾರ್ಟಿಗೆ ಭಾಳ ಡಿಸಿಪ್ಲಿನಾಗಿ ಇರಬೇಕಷ್ಟೇ. ದಟ್ ಈಸ್ ಮೈ ರಿಕ್ವೆಸ್ಟ್. ದೇ ಆಲ್ ಆರ್ ಅವರ್ ಕೊಲೀಗ್ಸ್. ಭಾಳ ಶಿಸ್ತಿನಲ್ಲಿ ಇರಬೇಕು. ಸುಮ್ಮನೆ ಪೇಪರು ಮೀಡಿಯಾವ್ರವರು ನೀವು ಎಲ್ಲ ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತೀರಿ, ಅದಕ್ಕೆಲ್ಲ ನೀವೆಲ್ಲ ಹುಷಾರಾಗಿರಿ ಅಂತ ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ನಿನ್ನೆ ಸಂಪುಟ ಪುನರ್ರಚನೆಗೆ ಇವತ್ತು ಸಕಾಲವಲ್ಲ ಅಂತ ಬಿರುಸಾಗಿ ಮಾತನಾಡಿದ ಡಿಕೆಶಿ, ಇಂದು ಸಚಿವ ಸಂಪುಟ ಪುನರ್ರಚನೆ ಬಾಕಿ ಇರುವುದು ನಿಜ, ಆದರೆ ಅದಕ್ಕೆ ಸೂಕ್ತ ಸಮಯ ಬರಬೇಕು. ಯಾರೇ ಆಗಲಿ ಸಚಿವರಾಗಲು ಆಸೆ ಪಟ್ಟರೆ ಅದರಲ್ಲಿ ತಪ್ಪಿಲ್ಲ, ಆದರೆ ಅದಕ್ಕಾಗಿ ಪಕ್ಷದ ಶಿಸ್ತನ್ನ ಮೀರಿದ್ರೆ ಅದನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಶಾಂತವಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ ನಡುವೆಯೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಕಾಂಗ್ರೆಸ್ ನಾಯಕರು ವರಿಷ್ಠರನ್ನ ಭೇಟಿ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಏಪ್ರಿಲ್ 17ರವರೆಗೂ ವೇಣುಗೋಪಾಲ್ ದೆಹಲಿ ಬರಲ್ಲ. ಈ ನಡುವೆ ಯಾವ ವಿದ್ಯಮಾನಗಳಿಗೆ ಕರ್ನಾಟಕ ಭವನ ಸಾಕ್ಷಿ ಆಗಲಿದೆ ಅನ್ನೋದು ಸದ್ಯದ ಕುತೂಹಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಸದ್ದು ಮಾಡ್ತಾ ಇದ್ದು ಆಡಳಿತ ಪಕ್ಷದ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ದೌಡಾಯಿಸಿದ್ದಾರೆ. ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ದೆಹಲಿಗೆ ಹೋದವರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು.
ನಾವೆಲ್ಲರೂ ಬಂದಿರೋದು ನಮ್ಮ ಹಕ್ಕುಗಳಿಗಾಗಿ. ನಾನು ವೇಣುಗೋಪಾಲ್ ಸುರ್ಜೇವಾಲಾ ಸಿಕ್ಕರೆ ಅವರಿಬ್ಬರು ಮೀಟ್ ಮಾಡಿ ಎಲ್ಲ ವಿವರಿಸ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಿ. ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೆಯುವಷ್ಟು ಬೆಳವಣಿಗೆಗಳು ಬಹುಶಃ ಪಕ್ಷದ ಇನ್ಯಾವುದೇ ಭಾಗದ ಘಟಕದಲ್ಲಿ ನಡೆಯಲಿಕ್ಕಿಲ್ಲ. ಏಕಕಾಲದಲ್ಲಿ ಬೇರೆ ಬೇರೆ ಸವಾಲುಗಳನ್ನು ಕರ್ನಾಟಕ ಕಾಂಗ್ರೆಸ್ ಎದುರಿಸುತ್ತದೆ. ಆದರೆ ಪ್ರತಿ ಬಾರಿಯೂ ಯಾವುದೇ ಸ್ಪಷ್ಟ ಪರಿಹಾರ ಇಲ್ಲದೆಯೇ ಸಮಸ್ಯೆಗಳಿಗೆ ಮುಖ ತಿರುಗಿಸುವುದನ್ನು ಕರ್ನಾಟಕ ಕಾಂಗ್ರೆಸ್ ರೂಢಿಸಿಕೊಂಡಿದೆ. ಇದೀಗ ಇಂತಹದ್ದೇ ವಿದ್ಯಮಾನ ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆಯುತ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಧಗಧಗಿಸುತ್ತಿದೆ ವಾರ್ನಿಂಗ್ ಕಿಚ್ಚು. ಗುರಿ ಮುಟ್ಟದೆ ವಾಪಸ್ ಬರಲ್ಲವೆಂದು ಶಾಸಕರ ರೊಚ್ಚು. ಕರ್ನಾಟಕ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಮುಸ್ಲಿಂ ನಾಯಕರ ನಡುವೆ ಮಹಾ ಸಂಘರ್ಷ ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದು ಸಂಪುಟ ಪುನರ್ರಚನೆಯ ಬೇಡಿಕೆ ಹೊತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ನಾಯಕರು ಇವತ್ತು ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ದೆಹಲಿಯಿಂದ ದೂರ ಉಳಿದಿದ್ದು ಅವರ ಭೇಟಿಯಾಗುವವರೆಗೂ ನಾವು ಕರ್ನಾಟಕ ಭವನವನ್ನ ಬಿಟ್ಟು ಬರಲ್ಲ ಅಂತ ಶಾಸಕರು ಪಟ್ಟು ಹಿಡಿದು ಕುಳಿತಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿ ಕೂಡ ಆಚರಣೆ ಮಾಡಿದರು. ಇನ್ನು ನಿನ್ನೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆಶಿ ಅವರು ನೀಡಿದ್ದ ಖಡಕ್ ವಾರ್ನಿಂಗ್ ಹಿರಿಯ ಶಾಸಕರನ್ನ ಕೆರಳಿಸಿದೆ. ನಾವು ದೆಹಲಿಗೆ ಪಕ್ಷ ವಿರೋಧಿ ಕೆಲಸ ಮಾಡಲು ಬಂದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಾವು ಬಂದಿರೋದು ಯಾವುದೇ ಭಿನ್ನಮತ ಚಟುವಟಿಕೆ ಅಲ್ಲ, ಇಲ್ಲಿ ಯಾವುದೇ ವಿರೋಧ ಮಾತಾಡ್ಲಿಕ್ಕೆ ಬಂದವರಲ್ಲ. ನಾವೆಲ್ಲರೂ ಬಂದಿರೋದು ನಮ್ಮ ಹಕ್ಕುಗಳಿಗಾಗಿ 2.5 ವರ್ಷದ ನಂತರ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಮಾತುಕತೆ ಆಗಿರೋದನ್ನ ಅದು ಮೇಲೆದು ಇರ್ಬೋದು, ಕೆಳಗೂ ಇರ್ಬೋದು, ಎರಡೂ ಸೇರಿ ಇರ್ಬೋದು, ಮೇಲ್ಗಡೆದು ಇರ್ಬೋದು, ಕೆಳಗಡೆದು ಇರ್ಬೋದು. ನಮಗೊಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ಯಾಕೆ ಅವರೇ ಸಮರ್ಥರ? 3 ವರ್ಷ ಮಾಡಿದ್ದಾರೆ, 2.5 ವರ್ಷ ಇತ್ತು, 6 ತಿಂಗಳು ಎಕ್ಸ್ಟ್ರಾ ಮಾಡಿದ್ದಾರೆ. ಹಾಗಾದ್ರೆ ಬಾಕಿಯರೇ ನಾವು ಸಮರ್ಥರಿಲ್ವಾ? ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಹಕ್ಕು ಮಂಡನೆ ಮಾಡ್ಲಿಕ್ಕೆ ನಮಗೇನು ಬೇಡನೇ ಅಲ್ಲ. ನಾವು ನೇರವಾಗಿ ರಾಷ್ಟ್ರ ನಾಯಕರನ್ನೇ ಭೇಟಿ ಮಾಡಕ್ಕೆ ಬಂದಿದ್ದೀವಿ, ನಮ್ಮ ಅಧ್ಯಕ್ಷರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ನಾವು ಸುರ್ಜೇವಾಲಾನ ಇಷ್ಟು ದೂರ ಬಂದಮೇಲೆ ಸುರ್ಜೇವಾಲಾನ ಮತ್ತು ವೇಣುಗೋಪಾಲ ನೋಡದೆ ಹೋಗೋದು ಚೆನ್ನಾಗಿ ಕಾಣಲ್ಲ ಅಂಥೇಳಿ ನಾವು ಇನ್ನೇ ಒಂದಿನ ಇವತ್ತಿನ ಬರ್ಬೋದು ಅಂತ ಇಲ್ಲಿ ಬರ್ತಾರೆ. ನಾಳೆನೂ ಬರ್ತಾರೋ ಗೊತ್ತಿಲ್ಲ. ಅಂತೂ 16 ಜನ ಅಂತೂ ಎಲ್ಲ ಇಲ್ಲಿ ಇದ್ದೇ ಇರ್ತಾರೆ. ಅದರಿಂದ ಅವ್ರನ್ನೂ ಮೀಟ್ ಮಾಡಿಕೊಂಡು ಟೈಮ್ ಸಿಕ್ಕರೆ ನಾವು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಭೇಟಿಯಾಗೋಕ್ಕೆ ಪ್ರಯತ್ನ ನಡೆಸಿದ್ವಿ. ಆದರೆ ಅವ್ರನ್ನೂ ಮೀಟ್ ಮಾಡ್ತೀವಿ. ಇಲ್ಲಾಂದ್ರೆ ವೇಣುಗೋಪಾಲ್ ಸುರ್ಜೇವಾಲಾ ಸಿಕ್ಕರೆ ಅವರಿಬ್ಬರು ಮೀಟ್ ಮಾಡಿ ಎಲ್ಲ ವಿವರಿಸ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇಂದು ಕೂಡ ನಿನ್ನೆಯ ಮಾತುಗಳನ್ನೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದ್ದು, ನೀವು ನಿಮ್ಮ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಡಿ, ಅದರಲ್ಲಿ ತಪ್ಪಿಲ್ಲ, ಆದರೆ ಪಕ್ಷದ ಶಿಸ್ತು ಮೀರಬೇಡಿ ಅಂತ ವಾರ್ನ್ ಮಾಡಿದ್ದಾರೆ. ನೋಡಪ್ಪ, ಮೀಟಿಂಗ್ ಮಾಡೋದು ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ, ಕೇಳಲಿ. ಬೇರೆ ಪಾರ್ಟಿಗೆ ಭಾಳ ಡಿಸಿಪ್ಲಿನ್ ಆಗಿ ಇರಬೇಕಷ್ಟೇ. ದಟ್ ಈಸ್ ಮೈ ರಿಕ್ವೆಸ್ಟ್. ದೇ ಆಲ್ ಆರ್ ಅವರ್ ಕೊಲೀಗ್ಸ್. ಭಾಳ ಶಿಸ್ತಿನಲ್ಲಿ ಇರಬೇಕು. ಸುಮ್ಮನೆ ಪೇಪರು ಮೀಡಿಯಾವ್ರವರು ನೀವು ಎಲ್ಲ ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತೀರಿ, ಅದಕ್ಕೆಲ್ಲ ನೀವೆಲ್ಲ ಹುಷಾರಾಗಿರಿ ಅಂತ ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ನಿನ್ನೆ ಸಂಪುಟ ಪುನರಚನೆಗೆ ಇವತ್ತು ಸಕಾಲವಲ್ಲ ಅಂತ ಬಿರುಸಾಗಿ ಮಾತನಾಡಿದ ಡಿಕೆಶಿ, ಇಂದು ಸಚಿವ ಸಂಪುಟ ಪುನರಚನೆ ಬಾಕಿ ಇರುವುದು ನಿಜ, ಆದರೆ ಅದಕ್ಕೆ ಸೂಕ್ತ ಸಮಯ ಬರಬೇಕು. ಯಾರೇ ಆಗಲಿ ಸಚಿವರಾಗಲು ಆಸೆ ಪಟ್ಟರೆ ಅದರಲ್ಲಿ ತಪ್ಪಿಲ್ಲ, ಆದರೆ ಅದಕ್ಕಾಗಿ ಪಕ್ಷದ ಶಿಸ್ತನ್ನ ಮೀರಿದ್ರೆ ಅದನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಶಾಂತವಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ ನಡುವೆಯೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಕಾಂಗ್ರೆಸ್ ನಾಯಕರು ವರಿಷ್ಠರನ್ನ ಭೇಟಿ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಏಪ್ರಿಲ್ 17ರವರೆಗೂ ವೇಣುಗೋಪಾಲ್ ದೆಹಲಿ ಬರಲ್ಲ. ಈ ನಡುವೆ ಯಾವ ವಿದ್ಯಮಾನಗಳಿಗೆ ಕರ್ನಾಟಕ ಭವನ ಸಾಕ್ಷಿ ಆಗಲಿದೆ ಅನ್ನೋದು ಸದ್ಯದ ಕುತೂಹಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.